அதிபராக்கிரமினானெந்தெனிசிற்பே ஜலதிம் வந்து குருசோல்வபோமும் அதிபராக்கிரமினானெந்தெனிசிற்பே ವರದೀಯ ಕ್ಷತ್ರಿಯ ಕುಲವು ಸಖ್ಯಾತವೆಂಬನ್ವಯಂ ಬೆರವಿ ಹಸ್ತಿನಾಪುರಂ ಚಕ್ರೇಶ್ವರನಾಗಿರಲ್ ನಾಂದೆರವೇ ನಾಂದೆರವೇ ಭೀಷ್ಮ ದ್ರೋಣ ಕರ್ಣ ದುಶ್ಯಾಸನ ಸೈಂಧವರ ನೆಲೆಸಿ ಸಾರಥವಿದ್ದ ಸಾಮ್ರಾಜ್ಯದ ಸಿರಿಯ ಕಲ್ಲಗುಂಡ ನೆಲೆಸಿ ಸಾರಥರಿದ್ದ ಸಾಮ್ರಾಜ್ಯದ ಸಿರಿಯ ನಿರುತ್ತಮ ಸುಖದಲ್ಲಿ ದೊರೆಯಲು ಆದರೆ ನಿರುತ್ತಮ ಸುಖದಲ್ಲಿ ದೊರೆಯಲು ಫಲರ ಮೆರಬೆ ಸುಖತಿ ಇದರ ಫಲರೆ ಫಲರೆ ಬಲಸ ಅಸತಿ ಫಲರೆ ಮೆರಬೆ ಸುಖತಿ ಕರ್ಣ ಭೀಷ್ಮದ್ರೋಣ ಮಹಾರಥಿ ಕರ್ಣ ದುಶ್ಯಾಸನ ರೋಷ ಮುನಿಗಳಿ ಅವರ ಭೀಷ್ಮದ್ರೋಣ ಮಹಾರಥಿ ಕರ್ಣ ದುಶ್ಯಾಸನ ರೋಷ ಮುನಿಗಳಿ ಅವರ ಬೆಂಬಲ ಬೆನಗಿರ ದೊರೆಯಲು ನೋಡ್ವೆ ಬೆಂಬಲ ಬೆನಗಿರ ದೊರೆಯಲು ನೋಡ್ವೆ ಸಾರಿ ಭುಜ ಬಲ ಪರಾಕ್ರಮ ತೋರಿ ಘನ ಭುಜ ಬಲವನ್ನು ಮೀರಿ ಹಠ ಮಾಡಿ ಸಾರಿ ಭುಜ ಬಲ ಪರಾಕ್ರಮ ತೋರಿ ಘನ ಭುಜ ಬಲವನ್ನು ಮೀರಿ ಹಠ ಮಾಡಿ ಹರಿಗಳ ಶಿರಗಳ ದೊರೆಯೋಳು ಉರುಳಿಸಿ ಹರಿಗಳ ಶಿರಗಳ ದೊರೆಯೋಳು ಉರುಳಿಸಿ ಫಲರೆ ಮೆರಬೆ ಸುಖತಿ ಇದರೆಯೋಳು ಫಲರೆ ಫಲರೆ ಬಲಸ ಅಸತಿ ಫಲರೆ ಮೆರಬೆ ಸುಖತಿ ಫಲರೆ ಮೆರಬೆ ಸುಖತಿ ಫಲರೆ ಮೆರಬೆ ಸುಖತಿ ಪಿತಾಮಹರೇ ಆಚಾರ್ಯರೇ ಒಂದು ವಿಚಿತ್ರವಾದ ವರ್ತಮಾನವನ್ನು ಕೇಳಿದಿರ. ರಾಜಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಆ ಕೃಷ್ಣನನ್ನೇ ನಂಬಿಕೊಂಡಿರುವ 7 ಪಾಂಡವರು ಅರ್ಧ ರಾಜ್ಯವನ್ನು ಕೇಳಿದರಂತೆ. ಅರಣ್ಯದಲ್ಲಿ ಅನಾಗರಿಕರಂತೆ ವಾಸ ಮಾಡಿಕೊಂಡಿದ್ದವರ ಅಟ್ಟಹಾಸ ಎಷ್ಟರ ಮಟ್ಟಿಗೆ ಸಂಬಂಧವನ್ನು ನೋಡಿದಿರ? ದುರ್ಯೋಧನ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ಆದ ಯುದ್ಧವೇ ಯುದ್ಧ. ನಾನು ಅದರ ಸಲುವಾಗಿ ದೀಕ್ಷಾ ಬದ್ಧ. ನನ್ನ ಬಳಿ 11 ಅಕ್ಷೋಣಿ ಸೈನ್ಯದ ಬಲವಿರುವುದು. ಆದರೆ ಹಿಡಿಸಕ್ಕೆ ಸಿಕ್ಕಿದ ಪಾಂಡವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕ ಬಾಳೆಹಣ್ಣಿಯಂತೆ ನಜ್ಜು ನಜ್ಜಾಗಿ ಹೋಗುವರು. ಸಹೋದರ ದುಶ್ಯಾಸನ, ಪಾಂಡವರ ಯಜ್ಞ ಕಾರ್ಯವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು? ಅಗ್ರಜ, ನಾನು ಮತ್ತು ನಮ್ಮ ಅಂಗರಾಜ ಕರ್ಣನಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ನಮಗೇಕೆ, ಅವರ ಕಣ್ಮುಂದೆ ಬೆಳೆದ ನಮಗೇಕೆ ಆ ವಿಚಾರ? ಚಕ್ರವರ್ತಿಗೆ ಜಯವಾಗಲಿ. ಪುರುಷೋತ್ತಮರು ದಯಮಾಡಿಸುತ್ತಿರುವುದು ಯಾರು? ಪುರುಷೋತ್ತಮರು ಬರುತ್ತಿರಲಿ. ಬರಲಿ ಬರಲಿ, ಬಹಳ ಸಂತೋಷ. ಯಾರು? ಪುರುಷೋತ್ತಮರೇ?
ರಾಜಾದಿರಾಜ ಪುರುಷೇಷ್ಠ ನಾನಿರುವಲ್ಲಿ ಆ ಗೋಪಾಲಕನ ಪುರುಷೋತ್ತಮನಿ ನೆಟ್ಟಗೆ ನನ್ನವರ ಮನೆಗೆ ಬಾರದೆ ಓರ್ವ ದಾಸಿ ಪುತ್ರನ ಮನೆಗೆ ಹೋದನಂತೆ. ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಶ್ರೀಕೃಷ್ಣ ಪರಮಾತ್ಮನು ರಾಯಭಾರಿಯಾಗಿ ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಯಾರು ಯಾರು ಮಾತನಾಡ್ತಿರುವರು? ಓ, ಇಲ್ಲ ಚಿಕ್ಕಪ್ಪ, ಏನು ಹೇಳಿದೆ? ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕು. ಅದನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಗು, ಬಾಯಿ ಮುಚ್ಚು. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೋ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರು ಅಧೀನರು? ರೋಗಿಗೆ ಅಪತ್ಯವು ರುಚಿಸಿದಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣ ಕಾಲವು ಸಮೀಪಿಸಿದಂತಿದೆ. ಆದ್ದರಿಂದ ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪವಾಗಿರುವುದು. ಮದರದಿರಲೋ ಬಿದುರ ಸದರದಿ ತುಡುಕಿ ಮದರದಿರಲೋ ಬಿದುರ ಸದರದಿ ಬಿದುರ ಮದರದಿರಲೋ ಬಿದುರ ಸದರದಿ ತುಡುಕಿ ಮದರದಿರಲೋ ಬಿದುರ ಸದರದಿ ನೆರೆದ ಸಭೆಯಳು ನಿಂತು ಜರಿದು ಈ ಕೌರವನ ಬಿದುರ ಸಭೆಯಳು ನಿಂತು ಜರಿದು ಈ ಕೌರವ ಇರುವನಾದರೆ ಹೇಳಿಕೊಳ್ಳಿ ಖಡ್ಗದ ನುಡಿಮೆಯಾದರೆ ಹೇಳಿದುಕೊಳ್ಳಿ ಖಡ್ಗದ ಮದರದಿರಲೋ ಬಿದುರ ಸದರದಿ ತುಡುಕಿ ಮದರದಿರಲೋ ಬಿದುರ ಸದರದಿ ಬಿದುರ ಕಬ್ಬಲಿಯ ಮಗನೇನು ಪರದೇಶಿ ಕಬ್ಬುಲಿಯ ಗರ್ಭವನ್ನು ಭೇದಿಸುವ ಜನತೆ ಬಿದುರ ಕಬ್ಬಲಿಯ ಮಗನೇನು ಪರದೇಶಿ ಕಬ್ಬುಲಿಯ ಗರ್ಭವನ್ನು ಭೇದಿಸುವ ಜನತೆ ಕಡುಮೈನಿ ಪಾಂಡವರ ಬಲವಹಿಸಿ ಜಲದಂಗ ಮಲ್ಲ ಗುರುದೊರೆಯ ಧಿಕ್ಕರಿಸಿ ಕಡುಮೈನಿ ಪಾಂಡವರ ಬಲವಹಿಸಿ ಜಲದಂಗ ಮಲ್ಲ ಗುರುದೊರೆಯ ಧಿಕ್ಕರಿಸಿ ಮದರದಿರಲೋ ಬಿದುರ ಸದರದಿ ತುಡುಕಿ ಮದರದಿರಲೋ ಬಿದುರ ಸದರದಿ ಸಭೆಯಳು ನಿಂತು ಜರಿದು ಈ ಕೌರವನ ಎದುರು ಸಭೆಯಳು ನಿಂತು ಜರಿದು ಈ ಕೌರವ ನುಡಿಮೆಯಾದರೆ ಇಳಿದುಕೊಳ್ಳಿ ಖಡ್ಗದ ನುಡಿಮೆಯಾದರೆ ಇಳಿದುಕೊಳ್ಳಿ ಖಡ್ಗದ ಸದರದಿರಲೋ ಬಿದುರ ಸದರದಿ ತುಡುಕಿ ಮದರದಿರಲೋ ಬಿದುರ ಸದರದಿ ಮದರದಿರಲೋ ಬಿದುರ ಸದರದಿ ಮದರದಿರಲೋ ಬಿದುರ ಸದರದಿ. ವೇದ್ರ ಸಕಲ ವೀರನ ಪರಿಚಿತನಾದ ಈ ಚಕ್ರೇಶ್ವರನಿಗೆ ಓರ್ವ ದಾಸಿ ಪುತ್ರನ ನೀತಿ ವಚನ ಅನಾವಶ್ಯಕ. ಸಹೋದರ ದುಶ್ಯಾಸನ, ಈ ವಿದುರನು ಪೂಜ್ಯನು ಹಿರಿಯನು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನ ಎಂಬ ಗೌರವದರಿಯಲ್ಲಿ ಮಾತನಾಡುತ್ತಿರುವ ಈ ವಿದುರನ್ನು ಸಭೆ ನಾಚಿಕೆ ನೋಡಿಬಿಡು.
ದುರ್ಯೋಧನ, ನನ್ನ ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಛೀ ಅವಿವೇಕಿ, ನೀನು ಎಷ್ಟೇ ಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಯನ್ನು ಹೇಳಿಯೇ ತೀರಬೇಕು. ಪಾಪಿ, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುತ್ತಿರುವ ಈ ನಿನ್ನ ನಾಲಿಗೆಯು ಸೇದಿ ಹೋಗಬಾರದೆ? ಹೇಳು, ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಾಣಿಸಿ ಕೊಲ್ಲುವಾಗ ತಡೆಯಬೇಕೆಂದ ಇಟ್ಟಿದ್ದ ಈ ಬಿಲ್ಲನ್ನು ಈಗಲೇ ಮುರಿದು ಬಿಸಾಕು. ಇದರಂತೆ ನಾಶವಾಗುವ ವಂಚಕ. ದುರ್ಯೋಧನ, ಪ್ರಮಾದವಾಯಿತು. ಪೂಜ್ಯರಾದ ವಿದುರರನ್ನು ಅಪಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಕಾರಣ ಈ ವಿದುರನು ಬಿಲ್ಲ ನಡೆದು ಎಂದು ತಾನಿದ್ದನ್ನು ಮಾಡಿರುವನು. ದುರದೋಪಾತನ ಶಿರವಂ ಧರಣಿಗೆ ದುರದೋಪಾತನ ಶಿರವಂ ಧರಣಿಗೆ ಒರಳೆ ಬೆನೆನುತ ಶಪಥವನಾಂತೋ ಮಹೇಶ್ವರನ ಕುವರನಂ ಮೆಚ್ಚಿಸಿ ಕರ್ಣ ಮಹೇಶ್ವರನ ಕುವರನಂ ಮೆಚ್ಚಿಸಿ ವರತಾಪವನಾಂತು ನಿನಗೆ ಸಮನಾರಿಹರೈ ಕರ್ಣ. ಕಾರಣ ಈ ವಿದುರನು ಬಿಲ್ಲ ನಡೆದು ಎಂದು ತಾನೇ ಯುದ್ಧ ಮಾಡಿರುವನು. ಆತನ ಬಿಲ್ಲಿನಿಂದ ಆಗತಕ್ಕತರ ಕೆಲಸವಾದರೂ ಏನು? ಹೋಗಲು ಬಿಡು ಕಾರಣ. ಈಗ ಎಲ್ಲರೂ ಕೇಳಿರಿ, ದೂತನಾಗಿ ಬರ್ತಿರುವ ಆ ಕೃಷ್ಣನನ್ನು ಸಭೆಯಲ್ಲಿ ಎದ್ದು ನಿಂತು ಯಾರಾದರೂ ನಮಸ್ಕರಿಸಿದರೆ ಅಂತವರನ್ನು ಸಭೆಯಿಂದ ಆಚೆಗೆ ದೂಡಬೇಕಾದಿತ್ತು. ಎಚ್ಚರ! ಸಹೋದರ ದುಶ್ಯಾಸನ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸುವ ಎಂದು ಹೇಳಿದ್ದೇನಲ್ಲ, ಸಿದ್ಧವಾಗಿರುವುದು ಎಲ್ಲಿ ಅದನ್ನು ಕೊಡು. ಆ ಕೃಷ್ಣನು ಬಂದಾಗ ನಾನು ಅದನ್ನೇ ನೋಡ್ತಾ ಕುಳಿತುಕೊಳ್ಳುವೆನು.
ಅಹಂಕಾರದಿಂದ ಮೆರೆಯುತ್ತಿರುವನು. ಭೀಷ್ಮ ದ್ರೋಣಾದಿ ಗುರು ಜನರು ಎದ್ದು ನನಗೆ ನಮಸ್ಕರಿಸಿದರು. ಮೊತ್ತನಾದ ದುರ್ಯೋಧನನ್ನು ಕಣ್ಣೆತ್ತಿ ನೋಡದ ಹಾಗೆ ಕುಳಿತಿರುವನವಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಜಾಗೃತವಾಗು ನನ್ನ ಯೋಗ ಮಾಯೆ. ದುರ್ಯೋಧನ, ಚಕ್ರವರ್ತಿಯಾದ ನೀನು ನನ್ನ ಪಾದಗಳಿಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ಹಟ್ಟಾಸದಿ ಬರುವನೊಂದು ದಿಟ್ಟ ಶತ್ರುಗಳನ್ನು ಎದೆಮೆಟ್ಟಿ ಸಿಗಿಯುವ ಈ ಪಟ್ಟುಗಾರ ರಣಂದುರಂದುರ ನಿನ್ನಂತಹ ಡಾಂಬಿಗನಿಗೆ ನಮಸ್ಕರಿಸಲು ಹೆಮ್ಮೆ ಪಡಬೇಡ. ಒಂದು ವೇಳೆ ನಮಸ್ಕರಿಸಿದರು ಅದು ಈ ಬಹುಮಾತೆಗೆ ಇರುತ್ತೇಳಿ, ಅದು ನಿನಗಲ್ಲ. ಬಂದದ್ದಾಯಿತು, ಕುಳಿತುಕೋ ಪಾಂಡವರ ರಾಯಭಾರಿ. ಕೃಷ್ಣ, ದುರ್ಯೋಧನ, ನರ್ತನಂದರೆ ನಿನಗೆ ಬಲು ಪ್ರಿಯವಲ್ಲವೇ? ಇರಬಹುದೇನು, ಇದ್ದೇ ಇರುತ್ತದೆ. ಸಹೋದರ ದುಶ್ಯಾಸನ, ಆ ಸ್ಥಾನಕ್ಕೆ ರಾಜ ನರ್ತಕಿಯನ್ನು ಬರಮಾಡು. ರಾಜೇಶ್ವರಾಂ ಕರುಣಾಳು ಕುರು ಭೂಪರಾಜೇಶ್ವರಾಂ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಭರತ ಕುಲ ತಿಲಕ ಕೌರವೇಶ್ವರ ಭಯಂಕರಂ ರೂಪ ಮನೋಹರಂ ಛಪ ವಿದ್ಯೆಯ ಶೂರ ಕರ್ಣನ ಪರಮಾತ್ಮ ರಿಪು ಭಯಂಕರ ರೂಪ ಮನೋಹರಂ ಛಪ ವಿದ್ಯೆಯ ಶೂರ ಕರ್ಣನ ಪರಮಾತ್ಮ ರಿಪು ಭಯಂಕರ ರೂಪ ಮನೋಹರ ರಿಪು ಭಯಂಕರ ರಿಪು ಭಯಂಕರ ರೂಪ ಮನೋಹರ ಛಾಪ ವಿದ್ಯೆಯ ಶೂರ ಕರ್ಣನ ಪರಮಾತ್ಮ ಛಾಪ ವಿದ್ಯೆಯ ಶೂರ ಕರ್ಣನ ಪರಮಾತ್ಮ ಸೋದರ ಮಾವನ ವಿತತಿ ಚತುರ ಸೋದರ ಮಾವನ
ಎಲ್ಲವ ಬಲ್ಲವ ಈ ಜಗಮಲ್ಲ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ 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 ಲವಬಲ್ಲವಯಿ ಜಗಮಲ್ಲ ಕರುಣಾಳು ಗುರುಭೂಪ ರಾಜೇಶ್ವರ ಮದಯಾದ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಭಾರತ ಕುಲ ತಿಲಕ ಕೌರವೇಶ್ವರ
ವರ್ಣ ದಾರಿ ಈ ಚೆಲುವ ಕೊಳಲನಾದದಿನಲಿದು ಕೊಳಲನಾದದಿನಲಿದು ಜಗದ ಜನರನ್ನೆಲ್ಲ ಮರುಗೊಳಿಪ ಹರಿ ಶ್ರೀ ಹರಿ ಮತ್ತೊಮ್ಮೆ ಹೇಳಿ, ಮತ್ತೊಮ್ಮೆ ಹೇಳಿ. ಭೂಮನಿಗಿವನು ವೈರಿ ನಮ್ಮ ಹಸ್ತಿನಾಪುರದೊಡೆಯ ಕಥದಾರಿ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಾಪುರದೊಡೆಯ ಗಧದಾರಿ ಇವನಿಗೆ ಸರಿಸಾಟಿ ಯಾರಿಹರಿಲ್ಲಿ ಇವನಿಗೆ ಸರಿಸಾಟಿ ಯಾರಿಹರಿಲ್ಲಿ ಇವನಿಗೆ ಸರಿಸಾಟಿ ಯಾರಿಗದಿಲ್ಲಿ ಛಲದಲ್ಲಿ ಫಲದಲ್ಲಿ ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿಗರು ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿಗರು ಕರುಣಾಳು ಕುರುಭೂಪ ರಾಜೇಶ್ವರ ತರಿಗರತ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ ಧಿಮಿತ ತಕ ಧಿಮಿತ ಧಿಮಿತ ತಕ ಧಿಮಿತ ಧಿಮಿತ ತಕ ತಕ ಧಿಮಿತ 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 ತಕ ಧಿಮಿತ ಧಿಮಿತ ತಕ ಧಿಮಿತ ತಕ ದರ್ಗಡ ದರ್ಗಡ ತಾಂ 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 ದಿಗು ತಕ ತಕ ದಿಗು ತಕ ತಕ ದಿಗು ತಂಕಡ ದರ್ಗಡ ದರ್ಗಡ ತಾಂ ತಾಂ ದಿಗುತಕ ತಟಕ ದಿಗುತಕ ತಟಕ ದಿನ ತಕ್ಕಡ ದರ್ಗಡ ದರ್ಗಡ ತಾಂ ತಾಂ ತರ್ಗಡದಾಂ ತರ್ಗಡದಾಂ ತಾಂ 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 ತರ್ಗಡದಾಂ ತರ್ಗಡದಾಂ ತಾಂ 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 ತರ್ಗಡ ದರ್ಗಡ ದರ್ಗಡ ದರ್ಗಡದಾಂ ತಾಂ ತಾಂ ತರ್ಗಡ ದರ್ಗಡ ದರ್ಗಡ ದರ್ಗಡದಾಂ ತಾಂ ತಾಂ ತರ್ಗಡದಾಂ ತಾಂ ತರ್ಗಡದಾಂ ತಾಂ ತರ್ಗಡದಾಂ ತರ್ಗಡದಾಂ ತರ್ಗಡದೇ ತರ್ಗಡದೇ ತರ್ಗಡದಾಂ 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 ತರ್ಗಡದೈ ತರ್ಗಡದೈ ತರ್ಗಡದೇ ತರ್ಗಡದ ತರ್ಗಡದಗಂ 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 ಮೆದಕ ಜನ ಮೆದಕ ಜನ ಮೆದಕ ಜನ ಮೆದಕ ತರ್ಗಡದಗಂ 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 ಮೆದಕ ಜನ ಮೆದಕ ಜನ ತಕ್ಕ ನಿಮ್ಮಿ ತಕ್ಕ ಜನ ತಕ್ಕ ನಿಮ್ಮಿ ತಕ್ಕ ಜನ ತಕ್ಕ ನಿಮ್ಮಿ ತಕ್ಕ ಜನ ತಕ್ಕ ನಿಮ್ಮಿ ತಕ್ಕ ತಕ್ಕ ನಿಮ್ಮಿ ತಕ್ಕ ಜನ ತಕ್ಕ ನಿಮ್ಮಿ ಜನ ತಕ್ಕ ನಿಮ್ಮಿ ತಕ್ಕ ಜನ ಮೆದಕ ಜನ ತಕ್ಕ ಜನ ಮೆದಕ ಜನ ಮೆದಕ ಜನ ಮೆದಕ
ರಾಜೇಶ್ವರ ಕುರುವಂಶ ಕುಲತಿಲಕನ ಕುಟೇಶ್ವರ ಧೀರ ಕರುಣಾಳು ಕುರುಗೋಪ ರಾಜೇಶ್ವರ 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 ಯಾರಲ್ಲಿ ನರ್ತಕಿಯರಿಗೆ ಸೂಕ್ತವಾದ ಬಹುಮಾನವನ್ನು ಕೊಟ್ಟು ಕಳಿಸಿ. ನರ್ತಕಿಯರೇ ಮಹತ್ವವಾದ ಬಹುಮಾನವನ್ನು ಕೊಟ್ಟಿದ್ದಾರೆ, ಬೆಳಗ್ಗೆ ಸ್ವೀಕರಿಸಿ. ಮುರಹರಿಯು ಬಂದ ಮುಖ್ಯ ಉದ್ದೇಶವೇನೆಂಬುದನ್ನು ಸಭೆಗೆ ತಿಳಿಸಬಹುದು. ತಿಳಿಸುವೇನು? ತಿಳಿಸು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರು ವೃದ್ಧರೇ, ಕೌರವರ ಪಕ್ಷಿಯರೇ, ನಾನು ಈ ದಿನ ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳಿಸಿರುವ ಸಂದೇಶವನ್ನು ನಾನು ನಿಮ್ಮಗಳ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರಣ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದ್ದರಿಂದ ನಾನು ನಿಮ್ಮ ಮುಂದಿರುವ ಪ್ರಶ್ನೆಗಳನ್ನು ನೀವು ಅನುಗ್ರಹಿಸಿ ಗಮನಿಸಬೇಕಾಗಿ ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ಈ ವಿಷಯದಲ್ಲಿ ಪಕ್ಷಪೇತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತಿಳಿಸಿ ತೀರ್ಪು ಕೊಡಬೇಕಾಗಿದೆ. ಈ ರೀತಿ ಆಗದಿದ್ದರೆ ಮುಂದೆ ಆಗಬಹುದಂತ ಅನರ್ಥಗಳಿಗೆಲ್ಲ ನೀವೇ ಹೊಣೆಯಾಗುವುದೆಂಬುದನ್ನು ತಿಳಿಯಿರಿ. ಈಗ ನಾನು ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯರ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಣಯಿಸುವುದೆಂಬುದನ್ನು ತಿಳಿಯಿರಿ. ಈ ಪವಿತ್ರವಾದ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲವೇ ಭಯಂಕರ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೋಯಿಸುವರು? ಈ ಎರಡರಲ್ಲಿ ಒಂದು ಪ್ರಶ್ನೆಯು ಈ ಮಂದಿರದಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಮಿತ್ರರೇ, ಈ ಪೀಠಿಕೆಯಲ್ಲಿ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟದೂತದಲ್ಲಿ ಪರಾಜಿತರಾದ ಮೇಲೆ ಧರ್ಮಶೀಲರು, ಸತ್ಯವಂತರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂದಿರುಗಿದರಲ್ಲವೇ? ಇನ್ನ ನಿಮ್ಮ ವಾಗ್ದಾನ ಉಳಿದಿದೆ. ಈಗ ಅವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳಿಸಿದ್ದಾರೆ. ಪ್ರತಿಜ್ಞೆಯಂತೆ ನಡೆದುಕೊಂಡೆವು. ಇನ್ನ ನಿಮ್ಮ ವಾಗ್ದಾನ ಮಾಡಿದಂತೆ ತಮಗೆ ಸಲ್ಲಬೇಕಾದ ನಮಗೆ ಅರ್ಧ ರಾಜ್ಯವನ್ನು ಕೊಡಿ ಎಂದು. ಸಭಾಸದರೇ, ಪಾಂಡವರ ಈ ವಿನಯ ವಚನವನ್ನು ಕೇಳಿದಿರಾ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿರುವ ದೈರ್ಘ ವೈರವನ್ನು ಮರೆಯಲು ಪಾಂಡವರು ಸಿದ್ಧರಾಗಿದ್ದಾರೆ. ವಿಷಭೋಜನ, ಲಾಕ್ಷಾಗ್ರಹೋದಾನ, ಕಪಟದ್ಯೂತ ಇವೆಲ್ಲಕ್ಕಿಂತ ಮಿಗಿಲಾಗಿ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ, ಈ ಮಹಾಪಾಪಗಳನ್ನು ಮನ್ನಿಸಿ ಪಾಂಡವರು ತಮಗೆ ಸಲ್ಲಬೇಕಾದ ಭಾಗಕ್ಕಾಗಿ ನಿಮ್ಮನ್ನು ಯಾಚಿಸುತ್ತಿರುವಾಗ ಈ ಸುಸಮಯನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಈಗ ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದೆ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ.
ದುರ್ಯೋಧನ, ಇದು ಸಂಧಿಗೆ ಸುಸಮಯ. ಆತುರದಿಂದ ಅದನ್ನು ಕಳೆದುಕೊಳ್ಳಬೇಡ. ಮುಂದೆ ಅಮೃತವು ವಿಷವಾಗುವುದು. ನನ್ನ ಮಾತನ್ನು ಕೇಳು. ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ನೀನು ಸುಖದಿಂದ ಬಾಳು. ಇದೇ ನನ್ನ ಅಭಿಮತ. ಆಚಾರ್ಯರೇ, ದುರ್ಯೋಧನ, ಬೇಡವೈ ಕದನ ಸುಯೋಧನ, ಬೇಡವೈ ಕದನ. ಬೇಡವೈ ಕದನ ಸುಯೋಧನ, ಬೇಡವೈ ಕದನ. ಭರತಿ ಗಾಡಿ ಪುರುಷನಯನ, ಭರತಿ ಗಾಡಿ ಪುರುಷನಯನ, ಬೇಡವೈ ಕದನ ಸುಯೋಧನ. ಬೇಡವೈ ಕದನ ಸುಯೋಧನ, ಬೇಡವೈ ಕದನ ಸುಯೋಧನ, ಬೇಡವೈ ಕದನ. ಸ್ವಜನ ಹರಣ ವಂಚನ ಜನ, ಸ್ವಜನ ಹರಣ ವಂಚನ ಜನ, ಬೇಡವೈ ಕದನ ಸುಯೋಧನ. ಬೇಡವೈ ಕದನ ಸುಯೋಧನ, ಬೇಡವೈ ಕದನ ಸುಯೋಧನ, ಬೇಡವೈ ಕದನ. ದುರ್ಯೋಧನ, ಪಾಂಡವರು ನೀವು ಸಹೋದರರಲ್ಲವೇ? ನಿಮ್ಮಲ್ಲಿ ಈ ಭಿನ್ನಾಭಿಪ್ರಾಯವೇಕೆ? ಶ್ರೀಕೃಷ್ಣ ಪರಮಾತ್ಮನು ಹೇಳಿದಕ್ಕಿಂತ ನಾನು ಹೆಚ್ಚಿಗೆ ಹೇಳಲಾರೆ. ನಿನಗೆಷ್ಟು ಅಧಿಕಾರವಿದೆ, ಈ ರಾಜ್ಯದ ಮೇಲೆ ಅಧಿಕಾರವಿದೆಯೋ ಆ ಪಾಂಡವರಿಗೂ ಅಷ್ಟೇ ಅಧಿಕಾರ ಈ ರಾಜ್ಯದ ಮೇಲೆ ಇದೆ. ಆದ್ದರಿಂದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖ ಸಂತೋಷದಿಂದ ಬಾಳು. ಇದೇ ನನ್ನ ಅಭಿಮತ. ದುರ್ಯೋಧನ, ಓ ಯಾರು? ಬಿದ್ರ ಚಿಕ್ಕಪ್ಪಾಜಿ, ನಡೆಯಲಿ ನಿಮ್ಮ ಅರಣ್ಯ ರೋದನವು. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂತವನಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಏನು ಮಾಡಲಿ, ಕೇಳುವವರನ್ನು ನೋಡಿದಾಗ ಸದುಪದೇಶ ಮಾಡುವುದು ನಮ್ಮಗಳ ಕರ್ತವ್ಯ. ನಾನೀಗ ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ಈಗ ನೀನು ಯೌವನ ಮದದಿಂದ ಗರ್ವಿತನಾಗಿರುವೆ. ರಾಜ್ಯ ಮದದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ನನ್ನ ಹಿತೋಪದೇಶಗಳು ನಿನಗೆ ಕೇಳಿಸುವುದಿಲ್ಲ. ಆದರೂ ಹೇಳುವೆನು, ಪಿತಾಮಹ ಭೀಷ್ಮರು, ಗುರು ದ್ರೋಣಾಚಾರ್ಯರು, ಶ್ರೀಕೃಷ್ಣ ಪರಮಾತ್ಮರು ಇವರು ಹೇಳಿದ್ದಕ್ಕಿಂತ ಹೆಚ್ಚಿಗೆ ಹೇಳಲಾರೆ. ಇದೀಗ ಸಂಧಿಗೆ ಸುಸಮಯ. ಆಟದಿಂದ ಅದನ್ನು ಕಳೆದುಕೊಳ್ಳಬೇಡ. ಈ ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟು ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲಲ್ಲ ಏಕೆ? ನೀನಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷ ಕಂಡುಬರುವುದಲ್ಲವೇ? ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದದನ್ನೇ ಹೇಳಿವೆ. ಕೃಷ್ಣ ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವಾಗಿ ಮುಗಿಸಿದೆ. ಇದು ಶುದ್ಧ ಕ್ಷತ್ರಿಯ ರಕ್ತ. ಕೊಳಕು ಶೂರತೆಯ ಕೊಳಕುಂದಿರಲ್ಲ ಕೃಷ್ಣ, ಕೊಳಕುಂದಿರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸವಾಸದ, ದುರಾಶಯದ ದುರಾಭಿಮಾನ.
ವಿಚಾರ ಮಾಡು ಕೌರವೇಶ್ವರ, ವಿಚಾರ ಮಾಡು. ಕೃಷ್ಣ ಸಾಗು ಮಾಡುದು ಆಗ್ಬಿಡತ್ತು. ಏನು ಹೇಳಿದೆ? ನಮ್ಮ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ. ಆಗಲ್ಲ ಕೇಳು ಕೃಷ್ಣ, ಈ ಕೌರವೇಶ್ವರನ್ನು ವಹಿಸಬೇಕೆಂದಲ್ಲವೇ ಆ ನಿನ್ನ ಬಂಡ ಭೀಮ, ಅದು ದುರಾಶಯ. ಲೋಕೈಕ ವೀರನಾದ ಈ ನನ್ನ ಮಿತ್ರ ಕರ್ಣನನ್ನು ವಂಚಿಸಬೇಕೆಂದಲ್ಲವೇ ಆ ನಿನ್ನ ಮಿತ್ರ ಪಾರ್ಥ, ಅದು ದುರಹಂಕಾರ. ಅಭಿಮಾನ್ಯ ಶೂನ್ಯತೆಯಿಂದ ನಿನ್ನಂತಹ ಕಬಡ್ಡಿ ಸ್ನೇಹವನ್ನು ಬೆಳೆಸಿದ್ರಲ್ಲವೇ ಆ ನಿನ್ನ ಹೇಳಿ ಪಾಂಡವರು, ಅದು ದುಸ್ಸಹವಾಸ. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂಬುದಾಗಿ ಹೆಮ್ಮೆ ಪಡೆದುಕೊಳ್ಳುತ್ತಿದ್ದರಲ್ಲವೇ ಆ ನಿನ್ನ ನೀತಿಗೆಟ್ಟ ಪಾಂಡವರು, ಅದು ದುರಾಶಯ. ದುರ್ಯೋಧನ ದುಶ್ಯಾಸನನ್ನು ಸೆರೆಪಡಿದು ಭರತಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಆರಿಸಬೇಕೆಂದರಲ್ಲವೇ ಆ ನಿನ್ನ ಹೇಳಿ ಪಾಂಡವರು, ಅದು ದುರಾಭಿಮಾನ. ಹೆಚ್ಚಾನು ಕೃಷ್ಣ, ನೀವ್ಯಾರೇ ಏನೇ ಹೇಳಿದರು ಈ ದುರ್ಜನ ನಿರ್ಧಾರ ಚಲಿಸಲಾಗದು. ಕೆಟ್ಟನು ಸರಿಯ ಹೆದಬಿಡದೆ ಬೆಟ್ಟು ಕಡನ ಗುರು ಭೂಮಿಯನ ಕೆಟ್ಟ, ಕೆಟ್ಟನು ಸರಿಯ ಹೆದಬಿಡದೆ ಬೆಟ್ಟು ಕಡನ ಗುರು ಭೂಮಿಯನ ಕಟ್ಟ ಆಸದಿಂದ ಪುಟವ ದಂಡಿ ಬೆಟ್ಟಿ ಮೇಲೆಯ ಕುಲವ ಅಡ್ಡ ಆಸದಿಂದ ಪುಟವ ದಂಡಿ ಬೆಟ್ಟಿ ಮೇಲೆಯ ಕುಲವ ಕಡೆ ಬೇರೆ ಗಣಪತಿ ಪಾಂಡವರಿಗೆ ಸಮಭಾಗವಗೊಳಿಸಲು ನೀ ಪಟ್ಟ ಸಮ ಸಾಧಕವಾಗದೆ, ಪಾಂಡವರಿಗೆ ಸಮಭಾಗವಗೊಳಿಸಲು ನೀ ಪಟ್ಟ ಸಮ ಸಾಧಕವಾದ ಬಂದ ದಾರಿಯ ಅನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಬಂದ ದಾರಿಯ ಅನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಅಲ್ಲವೇ ಮಾವ? ಹಾಗಾದರೆ ಸಂಧಾನಕ್ಕಾಗಿ ಬಂದ ಅತಿಥಿಯ ಸಭೆ ನಿಂತು ಸತ್ಕರಿಸಲಿರುವುದು. ಸಂಧಾನಕ್ಕಾಗಿ ಬಂದ ಅತಿಥಿಯ ಸಭೆ ನಿಂತು ಸತ್ಕರಿಸಲಿರುವುದು. ಗಣಪತಿ ದುರ್ಯೋಧನ, ಎಷ್ಟು ನೀತಿಶಾಸ್ತ್ರ ವಿಶಾರದವರು ಶಾಂತಿಯಿಂದಲೇ ರಾಜ್ಯವನ್ನು ಸಂಪಾದಿಸುವರು. ಸತ್ಯಕ್ಕೆ ಭಂಗ ಬರುವುದೆಂದು ಶಾಂತಿಯಿಂದಲೇ ಜೀವಿಸಬೇಕೆಂಬ ನಮ್ಮ ಧರ್ಮರಾಯನ ಧರ್ಮವನ್ನು ಈ ಮೂರು ಲೋಕವೇ ಹೊಗಳುವುದು. ಇನ್ನು ಪ್ರಳಯ ಕಾಲದ ಗುಡುಗಿನಂತೆ ಇಡಿಂಬ ಕೀಚಕಾದಗಳನ್ನು ಸಂಹರಿಸಿದ ರುದ್ರಾಂಶ ಸಂಭೂತನು, ಸಾವಿರ ಆನೆಗುಳ್ಳವುಳ್ಳ ಭೀಮಸೇನನ ಪರಾಕ್ರಮವನ್ನು ಈ ಲೋಕವೇ ಹೊಗಳುವುದು. ಇದರ ಅನುಭವ ನಿನಗೂ ತಿಳಿದಿರುವುದು. ಇನ್ನು ಪರಶುವನಡೆ ಓಡಾಡಿ ಪಾಶುಪತಾಶವನ್ನು ಪಡೆದ ಪರಮ ವೀರ ಅರ್ಜುನ, ಪರಾಕ್ರಮದ ಮುಂದೆ ನಿಮ್ಮೆಲ್ಲರ ಪರಾಕ್ರಮಗಳು ಏನೂ ನಡೆಯುವುದಿಲ್ಲ. ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರು ಮಹಾಮೇಧಾವಿಗಳು. ನಿಧಾನವಾಗಿ ಆಲೋಚಿಸು ದುರ್ಯೋಧನ. ಎಷ್ಟು ಒಳ್ಳೆಯವರ ಪರಾಕ್ರಮವನ್ನು ಹೇಳಿರಲ್ಲ ಕೃಷ್ಣ, ಹೇಳಿದ್ರೆ ಕೇಳು. ಕೈಲಾಗದ ಹೇಳಿ ಧರ್ಮರಾಯ ಸಾಧ್ವಿಯಂತೆ ವೇಷ ತೊಟ್ಟು ಜಗತ್ತನ್ನೇ ವಂಚಿಸುತ್ತಿರುವ ನಯವಂಚಕ, ಬಂಡಿ ಬಂಡಿ ಅನ್ನವನ್ನು ತಿಂದು ಇಡಿಂಬನನ್ನು ಕೊಂದ ಮಾತ್ರಕ್ಕೆ ಅವನೇನು ಅಜಯನೇ? ತುಂಬಿದ ರಾಜ್ಯಸಭೆಯಲ್ಲಿ ನಿನ್ನ ತಂಗಿ ಪಂಚವಲ್ಲಭೆಯನ್ನು ಮೂಡಿದೆಳೆ ತಂದು
ನನ್ನ ಸಹೋದರ ಸೀರೆಯನ್ನು ಸೆಳೆಯ ಎಲ್ಲೆಡೆಯಿತೋ ನಿನ್ನ 1000 ಆನೆಯ ಬಲ. ಇಂಥವನು ರುದ್ರಾಂತ ಸಂಭೂತನು, 1000 ಆನೆಯ ಬಳ್ಳಬಳ್ಳ ಎಂದು ನಿನ್ನ ಮಿತ್ರ ಕರ್ಣ, ನಿನ್ನ ಮಿತ್ರ ಭಾರತ ಕೈಗೆ ಬೆಳೆಯನ್ನು ತೊಟ್ಟು ಕಾಲಿಗೆ ಕಟ್ಟಿ ನರ್ತಿಸದ ನಪುಂಸಕ ಎಂದು ಮಾಧುರಿ ಕುಮಾರಾದ ನಕುಲ ಸಹದೇವರು ಇಷ್ಟ ಅವರಿನ್ನು ಬಾಲಕರು. ಅವರು ನನ್ನ ಅರಮನೆಯ ದ್ವಾರಪರಾಗಲು ಯೋಗ್ಯರಲ್ಲ. ಒಬ್ಬ ಅಶ್ವಪಾಲಕ ಅಥವಾ ಗೋಪಾಲಕ. ಇಂತಹ ಪರಾಕ್ರಮಗಳು ಗೋಪಾಲಕನಾದ ನಿನಗೆ ಹೊರತು ಭೂಪಾಲಿಕನಾದ ನನಗಲ್ಲ. ಎಷ್ಟ ಇನ್ನು ನಮ್ಮವರ ಪರಾಕ್ರಮವನ್ನು ಹೇಳುವೇನೋ ಕೇಳು. ಭರತ ಕಂಡವ ಜೈಸೆ ಎಷ್ಟ ಭರತ ಕಂಡವ ಜೈಸೆ ಅನುಜಗಿನ್ ಗುರುಕುಲವ ಪರಿಪಾಲಿಸುತ್ತಿರ್ಪ ಎನಗದಾರು ಸಾಟಿ ಬಂಡ ಭೀಮನ ಗುಂಡಿಗೆಯ ಸೀಳಲು ಎಷ್ಟ ಬಂಡ ಭೀಮನ ಗುಂಡಿಗೆಯ ಸೀಳಲು ಪಂತಗೈದಿಹ ಈ ನನ್ನ ಅನುಜನಿಗದರು ಸಾಟಿ ಕುಮಾರಸ್ವಾಮಿಯ ಮೆಚ್ಚಿಸಿ ಕುಮಾರಸ್ವಾಮಿಯ ಮೆಚ್ಚಿಸಿ ನರಸಾಪವನ ಕಾಲ ವಿಜಯಂ ಪಡೆದ ಈ ಕಣ್ಣನಿಗೆ ಸಾಟಿಯೇ ಸದೆ ಬಡಿವರು ಮಗುಟ ಮರ್ದನರ ಇಷ್ಟ ಭರತ ಕಂಠವನ್ನು ಸ್ವಸಾಮರ್ಥ್ಯದಿಂದ ಆಳುವ ನಾನು ಸಾಹಸಿ ಅಥವಾ ನನಗೆದರಿ ಕಾಡು ಮೇಳುಗಳನ್ನು ಅಲೆದು ಗೆಡ್ಡೆ ಗೆಣಸುಗಳನ್ನು ಜೀವಿಸುತ್ತಿರುವ ನಿನ್ನ 7 ಪಾಂಡವರಿ ಸಾಹಸಿಗಳು ಬಂಡ ಭೀಮನ ಗುಂಡಿಯನ್ನು ಸೀಳಲು ಸದಾ ಸಿದ್ಧನಾಗಿರುವ ನನ್ನ ಅನುಜ ದುಶ್ಯಾಸನ ಪಾರ್ಥನ ಶಿರಂ ಛೇದಿಸಲು ಕಾಲವಿದಂ ಧನುವು ಪಡೆದ ಲೋಕೈಕ ವೀರ ನನ್ನ ಮಿತ್ರ ಕರ್ಣ ಇನ್ನು ಮಹಾಪರಾಕ್ರಮಿಯಾದ ಸೈಂಧವ ರಾಜ ಸಮಯ ಸಂಜೀವಿನಿಯಂತೆ ನಿನ್ನ ಕುತಂತ್ರಗಳಿಗೆ ಪ್ರತಿತಂತ್ರವನ್ನು ಹೂಡುವ ಈ ನನ್ನ ಸೋಬಲಾದ ಶಕುನಿ ಇನ್ನು ನನ್ನ ಗುರುಪಾಂಡವರಿಗೆ 10 ಶಿಕ್ಷಣವನ್ನು ಕಲ್ಪಿಸಿಕೊಟ್ಟ ಈ ನಮ್ಮ ದ್ರೋಣಾಚಾರ್ಯರು ಅವರ ಪರಾಕ್ರಮದ ವಿಚಾರ ಇಡೀ ಜಗತ್ತಿಗೆ ಗೊತ್ತಿರುವುದು. ಇನ್ನು ಪಿತಾಮಹ ಭೀಷ್ಮರು ಅವರೇನಾದರೂ ಧನುರ್ಧಾರಿಯಾಗಿ ನಿಂತರೆ ಅವರನ್ನು ಎದುರಿಸಿ ನಿಲ್ಲುವ ವೀರರು ಶೂರರು ಈ ಶಿವಂಗಳದಲ್ಲಿ ಯಾರೂ ಇಲ್ಲ. ಕಪಟನಾಟಕ ಸೂತ್ರಧಾರಿ ಇಂತಹ ಅಧಿರಥರ ಮಹಾರಥರ ಮುಂದೆ ನಿನ್ನ ಪಾಂಡವರು ನಾಚಿಕೆಗೇಡು.